ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ. ಮಲೆನಾಡಿದ್ದು ಇದು ಮಾವಿನಕಾಯಿ 1 kg ಇದೆ. ಇದನ್ನು ನಾನು ತಂದು ಮಾಡ್ತಾಯಿದ್ದೆ, ಇವಾಗ ಮಾಡಿಲ್ಲ. ರೆಡಿಮೇಡ್ ಉಪ್ಪಲ್ಲಿರೋ ಮಾವಿನಕಾಯಿ ತರಿಸ್ಕೊಂಡಿದ್ದೀನಿ. ಇದು ಹಿಂಗು ರುಚಿಗೆ ಬೇಕಾದಷ್ಟು. ಇದು 150 ಗ್ರಾಮ್ ಅಷ್ಟು ಹಾಕೋದು. ಆಮೇಲೆ ಖಾರದ ಪುಡಿ, ಇದು ಸಾಸಿವೆ, ಇದು ಜೀರಿಗೆ. ಇದನ್ನೆಲ್ಲ ಇವಾಗ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಚಿಟ್ಕೊಂಡಿದ್ದೀನಿ. ಇದು 100 ಗ್ರಾಮ್ ಇದೆ ಜೀರಿಗೆ. ಇದನ್ನು ಫಸ್ಟ್ ನೀಟಾಗಿ ಹುರ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಇವಾಗ ಈ ಜೀರಿಗೆ ಹುರಿದಿದೆ, ತೆಕೊಂಬಿಡೋಣ. ಹಾಗೆ ಒಂದು ತಟ್ಟೆಗೆ ತಣ್ಣಗಲಿಕ್ಕೆ ಇಟ್ಕೊಳ್ಳೋಣ. ತಣ್ಣಗಾಗಬೇಕಿತ್ತು. ಇದೆಲ್ಲ ಹುರಿದಾಯ್ತು. ಅದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಇದು 25 ಗ್ರಾಮ್ ಇದೆ. ಸಾಸಿವೆ ಎಷ್ಟು ಬೇಕಾಗುತ್ತೆ. ಇದನ್ನು ಕ್ಲೀನಾಗಿ ಹುರ್ಕೊಳ್ಳೋಣ. ಫಸ್ಟ್ ಕ್ಲೀನಾಗಿ ಚಟಪಟ ಅಂತ ಡ್ರೈ ಆಗಬೇಕು. ನೋಡಿ, ಇದು ಇವಾಗ ಕ್ಲೀನಾಗಿ ಹುರಿದಿದೆ. ತೆಕ್ಕೊಂಬಿಡೋಣ ಒಂದಕ್ಕೆ ಸಣ್ಣಗೆ. ಫ್ರೆಂಡ್, ಮಾವಿನಕಾಯಿ ಇಷ್ಟ ಆಗಿದೆ. ಬಾಟ್ಲಿಂದ ತೆಕ್ಕೊಂಡ್ಮೇಲೆ ಈ ಮಾವಿನಕಾಯಿನೆಲ್ಲ ಸಣ್ಣಗೆ ಹೆಚ್ಕೊಂಡು ಅದರೊಳಗಡೆ ಇರೋದು ಇದು ತೆಕ್ಕೊಂಡು ಕ್ಲೀನಾಗಿ ಸಣ್ಣ ನಮಗೆ ಎಷ್ಟು ಬೇಕೋ ಅಷ್ಟು ಆ ಸೈಜಿಗೆ ಕಟ್ ಮಾಡಿ ಇಟ್ಕೊಳ್ಳೋಣ. ಫಸ್ಟು ನೋಡಿ, ಮಾವಿನಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ. ಇದರೊಳಗಡೆ ಈ ಥರ ಇರುತ್ತೆ ಚಿಕ್ಕ ಚಿಕ್ಕದಾಗಿ. ನಾನು ಒಂದರಲ್ಲಿ 6 ಪೀಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಈ ಥರ ಇದೆ ಕಟ್ ಮಾಡಿರೋದು. ಇದೇ ನೀರನ್ನು ಬಳಸ್ಕೋಬೇಕು, ಬೇರೆ ನೀರೇನು ಉಪಯೋಗಿಸಂಗಿಲ್ಲ. ಇದೆಲ್ಲ ತೆಗ್ದಾಕೋದು ವೇಸ್ಟ್. ಇದು ಕಟ್ಟಿ ಇದು ಮಾವಿನಕಾಯಿ ಒಳಗಡೆ ಇರುತ್ತಲ್ಲ, ಅದೆಲ್ಲ ಬಿಸಾಕೋದು. ನೀರು ಮಾತ್ರ ಸೋಸ್ಕೊಂಡು ಹಾಕ್ಕೊಳೋದು. ಬಾಣಲಿ ಕಾಯ್ತಾ ಇದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನನಗೆ ಅಂದಾಜು ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ. ಅದಕ್ಕೆ ಈ ಥರ ಹಾಕ್ಕೊತಾ ಇದ್ದೀನಿ. 4 ಸ್ಪೂನ್ ಅಂತ ಇಟ್ಕೊಳ್ಳಿ. ನೀವು ಯಾವ ಸ್ಪೂನ್ ಅಂದ್ಕೊಂಡಿದ್ದೀರಾ ಅಂದರೆ ಈ ಸ್ಪೂನಲ್ಲಿ 4 ಸ್ಪೂನೇ ಇದೆ ಅಷ್ಟೇ ಎಣ್ಣೆ. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಹಿಂಗೆ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಿಂಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಸ್ಟವ್ನ. ಇದು ಸ್ವಲ್ಪ ತಣ್ಣಗಾಗಲಿ. ಖಾರದ ಪುಡಿ 100 ಗ್ರಾಮ್ ಪೂರ್ತಿ ಬೇಕಾಗುತ್ತೆ. ಅರ್ಧ kgಗೆ ನಾನು ಇಲ್ಲಿ ರೆಡಿಮೇಡ್ ತಂದ್ಕೊಂಡಿದ್ದೀನಿ, ರುಬ್ಕೊಂಡಿಲ್ಲ. ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಈ ಮಾವಿನಕಾಯಿ ಪೂರ್ತಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್, ಅದು ಏನು ಜೀರಿಗೆ ಮತ್ತು ಸಾಸಿವೆ ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದೇ ಮಾವಿನಕಾಯಿಗೆ ಇದಕ್ಕೇನು ಉಪ್ಪು ಹಾಕೋದು ಬೇಡ. ಉಪ್ಪು ನೀರಿದೆಯಲ್ಲ ಅದನ್ನೇ ಸೋಸ್ಕೊಂಡು ಹಾಕೋದು. ಉಪ್ಪು ನೀರು ಇಷ್ಟು ಬಂದಿದೆ ಮಾವಿನಕಾಯಲ್ಲಿ ನೆನೆ ಇಟ್ಟಿದ್ದು. ಅದೇ ನೀರನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇರೋದು. ಯಾಕೆ ಅಂತಂದರೆ ಅದಕ್ಕೆ ಬೇರೆ ಯಾವುದು ನೀರು ಹಾಕಲ್ಲ, ಇನ್ನು ಹಿಡಿಯುತ್ತೆ ಇದು ಉಪ್ಪು ನೀರು. ಆ ಉಪ್ಪು ನೀರು ವೇಸ್ಟ್ ಮಾಡೋದು ಬೇಡ, ನಮಗೆ ಅದೇ ತಿಳಿಗೆ. ಹಾಕ್ಕೊಂಡಿದ್ದೀನಿ, ಗೂರಾಡ್ಕೊತೀನಿ. ನೋಡಿ ಫ್ರೆಂಡ್, ಇದು ಕ್ಲೀನಾಗಿ ಇವಾಗ ಗೂರಾಡಿದ್ದೀನಿ. ಇದೀಗೆ ಇಟ್ಟರೆ 2 ದಿನ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ ಹೊಂದ್ಕೊಳುತ್ತೆ. ಎಣ್ಣೆ ಅವಾಗೆ ಎಷ್ಟು ಹಾಕಿದ್ದೀನಿ, 4 ಸ್ಪೂನ್ ಅಷ್ಟೇ ಸಾಕು. ಇದು ಇವಾಗ ರೆಡಿಯಾಗಿದೆ. ಒಂದು ಬಾಟ್ಲಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೇಕು. ನಾಳೆ ಇಲ್ಲ ನಾಡಿದ್ದಷ್ಟೇ ಕ್ಲೀನಾಗಿ ಸಟ್ಟಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹೀರ್ಕೊಂಡಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಅದು. ಇದು ಇವಾಗ ರೆಡಿಯಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ.